ಬರ್ತಾ ಇದೆ ಇಲ್ಲಿ ಮರದ ಕೆಳಗೆ ಬ್ಯಾಂಡ್ಸ್ ಅದು ಇಷ್ಟ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾವಂತೂ ಸಕ್ಕತ್ತಾಗಿದ್ದೀವಿ. ಎಸ್ ಅಂಡ್ ಗೈಸ್, ಇವತ್ತು ನಾವಿಬ್ರು ಬೆಳಗ್ಗೆ ರೆಡಿ ಆಗಿ ಮಳೆ ಬರ್ತಾ ಇದೆ ಇಲ್ಲಿ ಮರದ ಕೆಳಗಡೆ ನಿಂತ್ಕೊಂಡು ಯಾರ್ದೋ ಮನೆ ಮುಂದೆ ನಿಂತ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾವು ಇವತ್ತು ಅರ್ಜೆಂಟ್ ಆಗಿ ಬೆಳಗ್ಗೆನೆ ಹೊರಟು ಎಲ್ಲಿಗೆ ಬಂದಿದೀವಿ ಅಂದ್ರೆ ವಿಜಯನಗರ್. ಆಕ್ಚುಲಿ ಇದನ್ನ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೇಜ್ ನೋಡ್ಬಿಟ್ಟು ಸ್ಯಾರೀಸ್ ಎಲ್ಲ ಚೆನ್ನಾಗಿದೆ, ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಿರೋದ್ರಿಂದ ಸೊ ಸ್ಯಾರಿ ಶಾಪ್ ಮಾಡೋಣ ಅಂತ ಅನ್ಕೊಂಡು ಇಲ್ಲಿ ವಿಜಯನಗರಲ್ಲಿ ಸಂಚಾರ್ ಕ್ರಿಯೇಷನ್ಸ್ ಅಂತ ಒಂದು ಚೆಕ್ ಮಾಡಿದ್ವಿ. ಸೊ ಅಲ್ಲಿಗೆ ಬಂದಿದ್ವಿ ಸ್ಯಾರೀಸ್ ನೋಡೋಣ ಅಂತ ಹೇಳ್ಬಿಟ್ಟು. ಆಫರ್ ಕೂಡ ಇದೆ ಅಂತ ಅಂದ್ರು, ಬಟ್ ಕಲೆಕ್ಷನ್ ವೈಸ್ ಅಷ್ಟೊಂದು ನಮಗೆ ಇಷ್ಟ ಆಗ್ಲಿಲ್ಲ ಗೈಸ್, ಅಂತ ಏನ್ ಚೆನ್ನಾಗಿದೆ ಅಂತ ಅನಿಸ್ಲಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲೇ ಬೇರೆ ತರ ತೋರಿಸಿದ್ರು ಅಂಡ್ ಇಲ್ಲಿ ಬಂದಾಗಲೇ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅಂತ ಏನು ಚೆನ್ನಾಗಿದೆ ಅಂತ ಅನಿಸ್ತಾ ಇಲ್ಲ, ಮತ್ತೆ ಆಫರ್ ವೈಸು ಅಷ್ಟೇನೆ ಅಂತ ಏನು ಆಫರ್ ಇರ್ಲಿಲ್ಲ ನಮ್ಗೆ. ಸೊ ಅದಕ್ಕೆ ಇಲ್ಲಿಂದ ನಾವಿವಾಗ ಮಲ್ಲೇಶ್ವರಂ ಹೋಗೋಣ ಅಂತ ಅನ್ಕೊಂಡಿದ್ವಿ. ಮಲ್ಲೇಶ್ವರಂ ಹೋದ್ರೆ ಒಂದಿಷ್ಟು ಸ್ಯಾರಿ ಶಾಪ್ಸ್ ಅಂದ್ರೆ ಸಿಗುತ್ತೆ ನಮ್ಗೆ. ಇವತ್ತು ಯಾವುದೇ ಕಾರಣಕ್ಕೂ ಸ್ಯಾರಿ ತಗೊಂಡ್ ಹೋಗ್ಬೇಕು. ಗೈಸ್ ಇವಾಗ ಬಂದಿದ್ದೀವಿ ಸ್ಯಾರಿ ಅಂಗಡಿಗೆ ಅಂಡ್ ನಮಗೆ ಬೇಕಾಗಿರೋ ಥರದ್ದು ಇಲ್ಲ, ಪಾಪ ಅವ್ರು ತರ್ತೀನಿ ಅಂತ ಹೋಗಿದ್ದಾರೆ. ನನಗೆ ಇದು ಒಂದು ಸ್ಯಾರಿ ಇಷ್ಟ ಆಗಿದೆ. ಇದು ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತೆ. 2700 ಇದೆ ಇದ್ರದ್ದು ಪ್ರೈಸ್. ಕಲರ್ ಮಾತ್ರ ನಿಜ ಚೆನ್ನಾಗಿದೆ, ಮರೂನ್ ಕಲರ್ ಬರುತ್ತೆ. ಆಕ್ಚುಲಿ ದೊಡ್ಡ ಬಾರ್ಡರ್ ಅಲ್ಲಿ ಬೇಡ, ಚಿಕ್ಕ ಬಾರ್ಡರ್ ಅಲ್ಲಿ ಬೇಕಂತ ಹೇಳಿದೀನಿ. ಸೊ ಅವ್ರು ತರಕ್ ಹೋಗಿದ್ದಾರೆ, ನೋಡೋಣ. ಗೈಸ್ ಇವಾಗ ನನಗೆ ಒಂದು ಸ್ಯಾರಿ ಸಿಕ್ಕಿದೆ ಇಲ್ಲಿ, ಯಾವುದು ಮಲ್ಲೇಶ್ವರಮಲ್ಲಿ ವರಮಹಾಲಕ್ಷ್ಮಿ ಸ್ಯಾರೀಸ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಸ್ಯಾರಿ ತಗೊಂಡಾಯ್ತು ಆ್ಯಂಡ್ ಸೊ ಇವಾಗ ಇವಳು CTR ಅಲ್ಲಿ ದೋಸೆ ತಿನ್ಬೇಕಂತೆ. ಎಸ್ ಹೋಗೋಣ. CTR ಅಲ್ಲಿ ದೋಸೆ ತಿನ್ನೋಣ ಅಂತ ಹೋದ್ವಿ, ಬಟ್ ಅನ್ಫಾರ್ಚುನೇಟ್ ಭೂಮಿಕಾಗೆ CTR ಅಲ್ಲಿ ಸಿಕ್ಲಿಲ್ಲ ದೋಸೆ. ಪ್ರತಿ ಸಲನೂ ಹೀಗೆ ಮಾಡ್ತಾಳೆ. ಹೊಟ್ಟೆ ಎಷ್ಟು ನಮ್ಗೆ 2 o'clock ಕ್ಲೋಸ್ ಅಂತ ಸೀರಿಯಸ್ಲಿ ಗೊತ್ತಿರ್ಲಿಲ್ಲ. 12:30ಗೆ ಕ್ಲೋಸ್ ಅಂತೆ CTR. ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಇವಾಗ ಆಟೋ ಬುಕ್ ಮಾಡಿದ್ದಾಳೆ, ಲೂಲು ಮಾಲ್ ಕಡೆಗೆ ಹೋಗೋಣ. ಇವಾಗ ಲೂಲು ಮಾಲ್ ಅಲ್ಲಿ ಇದೀವಿ, ಬಟ್ ನಮ್ಗೆ ಇಲ್ಲಿ ಝಾರಾ ಮತ್ತೆ H&M ಯಾವ್ದಾದ್ರು ಇರತ್ತೆ ಅನ್ಕೊಂಡ್ ಬಂದ್ವಿ, ಬಟ್ ಇಲ್ಲಿ ಎರಡೂ ಇಲ್ಲ ಅಂತೆ. H&M ಅಲ್ಲಿ ಇನ್ನೂ ಆಫರ್ H&M ಅಲ್ಲಿ ನಡೀತಾ ಇದೆ, ಸೊ ಅದಕ್ಕೆ ಇಲ್ಲಿ ಇರ್ಬೋದು ಅಂತ ಅನ್ಕೊಂಡ್ ಬಂದ್ವಿ. ಇವಾಗ ಅನಿಸ್ತಿದೆ ಅಲ್ಲೇ ಇದ್ವಿ ಮಲ್ಲೇಶ್ವರಂ ಹತ್ರ, ಸೊ ಒರೈನ್ ಮಾಲ್ಗೆ ಹೋಗ್ಬಿಡ್ಬೋದಿತ್ತು ಅಂತ. ನಾರ್ಮಲ್ ಝೂಡಿಯೋ ಮತ್ತೆ ವೆಸ್ಟ್ ಸೈಡ್ ಎಲ್ಲ ಇದೆ. ಅಂಡ್ ಝೂಡಿಯೋ ವೆಸ್ಟ್ ಸೈಡ್ ಎಲ್ಲ, ವೆಸ್ಟ್ ಸೈಡ್ ಆಕ್ಚುಲಿ ನಾನು ನೆಕ್ಸ್ಟ್ ವೀಕ್ ಬರೋದಿದೆ, ಸೊ ವೆಸ್ಟ್ ಸೈಡ್ ಇವತ್ತೇನು ಹೋಗ್ತಾ ಇಲ್ಲ. ಟೈಮ್ ಬಂದು 4 o'clock. ಇವಾಗ ಊಟ ಮಾಡ್ತಾ ಇದ್ದೀವಿ. ಈ ಫುಡ್ಡನ್ನ ಇಲ್ಲೇ ಟ್ರೈ ಮಾಡ್ಬೇಡ ಅಂತ ಹೇಳಿ ಲಂಚ್ ತಗೊಂಡ್ವಿ. ವೆಜ್ ಬಿರಿಯಾನಿ ಮತ್ತೆ ಗೋಬಿ ಮಂಚೂರಿಯನ್. ಬಟ್ ಗೈಸ್, ಡಿಫ್ರೆಂಟ್ ವೆಜಿಟೇಬಲ್ಸ್, ಕಟ್ ಫ್ರೂಟ್ಸ್, ಸಲಾಡ್ಸ್, ಸೋ ಮೆನಿ ಆಪ್ಷನ್ಸ್ ಆರ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ನಾವು ಇದು ಫುಡ್ ತಗೊಂಡಿದ್ವಲ್ಲ, ನೆಕ್ಸ್ಟ್ ರಿವ್ಯೂ. ನಂಗೆ ಫುಡ್ ಏನು ಮೇಲ್ಗಡೆ ಫುಡ್ ಕೋರ್ಟ್ ಅಲ್ಲೆಲ್ಲ ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಮಾತ್ರ ಜೆನ್ಯೂನ್ ಆಗಿ ಹೇಳ್ಬೇಕಂದ್ರೆ ನಾವು ತಗೊಂಡಿದ್ದ ಐಟಮ್ ಎರಡೂ ಕೂಡ ಚೂರು ಚೆನ್ನಾಗಿರಲ್ಲ. ಲೈಕ್ ಇದೂನು ಅಷ್ಟೇನೆ ಫ್ರೆಶ್ ಅಂತ ಅನಿಸ್ತಾ ಇಲ್ಲ. ಗೈಸ್ ನಾವ್ ಇವಾಗ ನಿಮಗೆ ಮೋಸ್ಟ್ಲಿ ಕೇರಳ ಸ್ಟೈಲ್ ಏನಾದ್ರು ಇಷ್ಟ ಆದ್ರೆ ನಿಮಗೆ ಇಷ್ಟ ಆಗ್ಬೋದು. ಮೇ ಬಿ ಫುಡ್ ನಾವು ಫಸ್ಟಿಗೆನೆ ತಗೊಂಡ್ವಿ, ಅಲ್ಲಿ ನಾವು ವೆಜ್ ಬಿರಿಯಾನಿ ಏನೋ ತಗೊಂಡ್ವಿ, ಅಲ್ಲಿ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ. ಇಲ್ಲಿ ಮೇ ಬಿ ಚೆನ್ನಾಗಿರ್ಬೋದು, ಬಟ್ ಆಕ್ಚುಲಿ ನಾನು ಇದು ಒಳಗಡೆ ಎಲ್ಲ ಫಸ್ಟ್ ಟೈಮ್ ಬಂದಿದ್ದು. ವೆಜಿಟೇಬಲ್ಸ್, ಫ್ರೂಟ್ಸ್. ಸೊ ಎಸ್ ಗೈಸ್, ನಾವಿಲ್ಲಿ ಜಾಸ್ತಿ ಏನು ಶಾಪ್ ಮಾಡಿಲ್ಲ. ಸೊ ಇದೆ ನಮ್ಮ ಶಾಪ್ ಮಾಡಿರೋ ಐಟಮ್ಸ್ಗಳು.
ಬಟ್ ಅದರ್ವೈಸ್ ಫುಡ್ ಬರೀ ತಿನ್ನಕ್ಕೆ ತಗೊಂಡಿದೀವಿ. ಬ್ಲಾಂಕೆಟ್ಸ್, ಬೆಡ್ ಸ್ಪ್ರೆಡ್ ಮತ್ತೆ ಕರ್ಟನ್ಸ್ ಆ ಟೈಪ್ ಇದೆ. ಅದು ಬಿಟ್ರೆ ಬಾಕ್ಸಸ್, ಕಿಚನ್ ಕ್ರಾಕರಿ ಐಟಮ್ಸ್ಗಳೆಲ್ಲ ಇದೆ. ವೆರೈಟಿ ಸಿಗತ್ತೆ. ಎಲ್ಲ ಥರದ್ದಿದೆ. ಆ್ಯಕ್ಚುಲಿ ನಾನು ಎಷ್ಟೊಂದು ಐಟಮ್ಸ್ಗಳು ನಾನು ಏನಾದರೂ ಬೇರೆ ಕುಕ್ ಮಾಡಬೇಕಂತ ಅಂದಾಗೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಚೀಸ್, ಎಷ್ಟು ಥರ ಚೀಸ್ಗಳಿದೆ ಅದೆಲ್ಲ ಎಸ್ ನಾವು ಇಷ್ಟು ನಾವು ತಗೊಂಡಿರೋ ಐಟಮ್ಸ್. ತಿನ್ನೋದ್ ಬಿಟ್ರೆ ಬೇರೆ ಯಾರು ಕಾಣಿಸ್ತಿಲ್ಲ. ಬೇರೆ ಇನ್ನೇನು ತಗೊಂಡಿಲ್ಲ. ಸೊ ಇವಾಗ ಮುಗಿಸಿದೀವಿ ಶಾಪಿಂಗ್ ಎಲ್ಲ. ಏನೂ ಶಾಪ್ ಮಾಡಿಲ್ಲ, ಅಷ್ಟೊಂದು ಏನೇನೋ ಎಲ್ಲೆಲ್ಲೋ ಸುತ್ತಿ ಮಾಡಿ ಲಾಸ್ಟ್ಗೆ ಒಂದು ಸ್ಯಾರಿ ತಗೊಂಡಿದ್ದೀವಿ. ಆ್ಯಂಡ್ ಮಿಕ್ಕಿದೆಲ್ಲ ಅದು ಲೂಲು ಹೈಪರ್ ಮಾರ್ಕೆಟ್ ಫಸ್ಟ್ ಟೈಮ್ ಹೋಗಿದೆ ಅಂತ ಹೇಳ್ತೀವಿ. ಎಕ್ಸ್ಪ್ಲೋರಿಂಗ್ ಲೂಲು ಹೈಪರ್ ಮಾರ್ಕೆಟ್. ಅಲ್ಲಿ ಸೂಪರ್ ಮಾರ್ಕೆಟ್, ಹೈಪರ್ ಮಾರ್ಕೆಟ್ ಹೋಗಿರ್ಲಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್. ಬಟ್ ಎಕ್ಸ್ಪೀರಿಯನ್ಸ್ ವೈಸ್ ನಿಜವಾಗ್ಲೂ ಚೆನ್ನಾಗಿತ್ತು. ಚೆನ್ನಾಗಿತ್ತಲ್ಲ? ನಂಗೆ ಇಷ್ಟ ಆಗಿಲ್ಲ ಗೈಸ್. ಮಾಲ್ ನಾನು ಹೇಳ್ತಾ ಇಲ್ಲ, ಹೈಪರ್ ಮಾರ್ಕೆಟ್ ಹೈಪರ್ ಮಾರ್ಕೆಟ್ ಅಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಮಾಲ್ ಹೌದು ತುಂಬಾ ಕ್ರೌಡೆಡ್ ಅಂತ ಅನ್ಸುತ್ತೆ. ಮತ್ತೆ ತುಂಬಾ ಅಷ್ಟೊಂದು ಬೇಕಾಗಿರೋ ಶಾಪ್ಸ್ ಎಲ್ಲ ಇಲ್ಲ. ಲಿಮಿಟೆಡ್, ತುಂಬಾ ಲಿಮಿಟೆಡ್ ಬ್ರ್ಯಾಂಡ್ಸ್ ಆಗಿ ಶಾಪ್ಸ್ ಅಲ್ಲೆಲ್ಲ ತುಂಬಾ ಲಿಮಿಟೆಡ್ ಇದೆ. ಸೊ ಸಾಕಾಗಿದೆ ಗೈಸ್, ಸಿಕ್ಕಾಪಟ್ಟೆ ಕಾಲು ನೋಯ್ತಾ ಇದೆ. ಇವಾಗ ನಾವು ಮನೆಗೆ ಬಂದ್ವಿ, ಜಸ್ಟ್ ರೀಚ್ ಆದ್ವಿ. ಈಗ 5:30, 5:45 ಆಗಿದೆ. 1.5 hour ಆಯಿತು. ಸೊ ಇವಾಗ ಏನು ತಂದಿದ್ವಿ ಅದರೊಳಗಡೆ ಅರ್ಧ ಆಟೋದಲ್ಲಿ ಖಾಲಿ ಮಾಡಾಯಿತು. 1.5 hour ಇತ್ತು. ನಮಗೆ ಅಲ್ಲಿ ಊಟ ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಆದರೆ ಸ್ಯಾರಿ ತೋರಿಸಿ. ಎಸ್ ಗೈಸ್, ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. Yes. So yes, see you in the next vlog. Bye. Take care. Take care.